ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಯಲ್ಲಿ ಕಳೆದ 1 ವರ್ಷಗಳಿಂದ ಬ್ಯಾಂಕ್ನ ಇಬ್ಬರು ಮಹಿಳಾ ಸಿಬ್ಬಂದಿಗಳು ಸುಮಾರು 1 ಕೋಟಿ ರುನಷ್ಟು ಹಣವನ್ನು ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಅವ್ಯವಹಾರ ನಡೆಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಕಳೆದ ಅನೇಕ ವರ್ಷಗಳಿಂದ ಬ್ಯಾಂಕ್ನಲ್ಲಿ ಸ್ತ್ರೀ ಶಕ್ತಿ ಸಂಘ, ಪುರುಷರ ಸ್ವಸಹಾಯ ಸಂಘ, ಒಡವೆ ಸಾಲ, ರಾಗಿ ಸಹಾಯಧನ, ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಿರುವ ರೈತರ ಸಹಾಯಧನ ಸೇರಿದಂತೆ ವಿವಿಧ ಖಾತೆಗಳಲ್ಲಿ ಸುಮಾರು 1 ಕೋಟಿ ರು ಹಣವನ್ನು ಬ್ಯಾಂಕ್ನ ಇಬ್ಬರು ಸಿಬ್ಬಂದಿಗಳು ದುರುಪಯೋಗ ಮಾಡುವ ಮೂಲಕ ವಂಚಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮಚಂದ್ರ ಮಾತನಾಡಿ, ಬ್ಯಾಂಕ್ನಲ್ಲಿ 1.50 ಕೋಟಿಗೂ ಹೆಚ್ಚು ಹಣ ದುರುಪಯೋಗವಾಗಿದೆ. ಇದರಿಂದ ಬಡ ರೈತರಿಗೆ, ಸಾರ್ವಜನಿಕರಿಗೆ ಅನ್ಯಾಯವಾಗಿದೆ. ಬ್ಯಾಂಕ್ಗಳಲ್ಲೇ ಈ ರೀತಿ ಅವ್ಯವಹಾರ ನಡೆದರೆ ಜನ ಯಾರನ್ನು ನಂಬಬೇಕು? ಈ ಬಗ್ಗೆ ಜಿಲ್ಲಾ ಬ್ಯಾಂಕ್ನ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವುದರ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸಬೇಕು. ಕೆಲ ರೈತರು ಹಾಗೂ ಗ್ರಾಹಕರು ಆಭರಣ ಸಾಲ ಪಡೆದಿದ್ದಾರೆ. ಆದರೆ ಸಾಲದ ಚೀಟಿ ಇಲ್ಲ ಎಂದು ಒಡವೆ ಕೊಡಲು ನಿರಾಕರಿಸಿರುವ ಪ್ರಕರಣಗಳು ಕೂಡ ಇವೆ. ಇನ್ನು ಹೆಚ್ಚಿನ ಬಡ್ಡಿ ಪಡೆದಿರುವ ಬಗ್ಗೆಯೂ ದೂರುಗಳು ಬಂದಿವೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬ್ಯಾಂಕಿನಲ್ಲಿ ಆಗಿರುವ ಅವ್ಯವಹಾರದ ಕುರಿತು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕ ಸಿಎನ್ ಬಾಲಕೃಷ್ಣ ಅವರ ಮೌನ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಸಹಕಾರ ಬ್ಯಾಂಕ್ನಲ್ಲಿ 1 ಕೋಟಿಗೂ ಹೆಚ್ಚು ರೈತರ ಹಣ ಬ್ಯಾಂಕ್ ಸಿಬ್ಬಂದಿಗಳಿಂದಲೇ ಅವ್ಯವಹಾರ ನಡೆದಿರುವುದು ನಾಚಿಕೆಗೇಡಿನ ಸಂಗತಿ. ಕೇವಲ ಇದೊಂದೇ ಬ್ಯಾಂಕ್ ಅಲ್ಲದೆ ತಾಲೂಕಿನ ಅನೇಕ ಬ್ಯಾಂಕ್ಗಳು ಹಾಗೂ ಜಿಲ್ಲಾ ಸಹಕಾರ ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲೂ ತನಿಖೆ ನಡೆಸಿದರೆ ಇಂತಹ ಅನೇಕ ಪ್ರಕರಣಗಳು ಪತ್ತೆಯಾಗುತ್ತವೆ. ಸಿಎನ್ ಬಾಲಕೃಷ್ಣ ಅವರು ಈ ಪ್ರಕರಣಕ್ಕೆ ಪ್ರತಿಕ್ರಿಯಿಸದೇ ಇರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರು ಬ್ಯಾಂಕ್ ಅವ್ಯವಹಾರದ ಕುರಿತು ವ್ಯಂಗ್ಯವಾಡಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕಿನ ಉಪ ವ್ಯವಸ್ಥಾಪಕ ವೆಂಕಟೇಶ್, ಸ್ವಸಹಾಯ ಸಂಘಗಳ ವಿಭಾಗದ ಹಿರಿಯ ವ್ಯವಸ್ಥಾಪಕ ಜಗದೀಶ್ ಹಾಗೂ ಸಹಾಯಕ ವ್ಯವಸ್ಥಾಪಕ ಗುರು ಅವರು ಆಗಮಿಸಿ ಬ್ಯಾಂಕಿನಲ್ಲಿ ಆಗಿರುವ ಮಹಿಳಾ ಸಿಬ್ಬಂದಿಗಳು ಮಾಡಿರುವ ಹಣದ ದುರುಪಯೋಗದ ಕುರಿತು ಈಗಾಗಲೇ ವಿಶೇಷ ತಂಡ ತನಿಖೆ ನಡೆಸಿ ದುರುಪಯೋಗ ಆಗಿರುವ ಹಣವನ್ನು ಅವರಿಂದ ಕಟ್ಟಿಸಲಾಗಿದೆ. ಜೊತೆಗೆ ಇಬ್ಬರನ್ನು ಕೂಡ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಇನ್ನು ತನಿಖೆ ಪ್ರಗತಿಯಲ್ಲಿದ್ದು ಮತ್ತಷ್ಟು ದುರುಪಯೋಗ ಕುರಿತು ತನಿಖೆ ನಡೆಸುವ ಮೂಲಕ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹಿರಿಯ ಉಪವ್ಯವಸ್ಥಾಪಕ ವೆಂಕಟೇಶ್ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಾರ್ವಜನಿಕರು ಹೋಬಳಿ ಕೇಂದ್ರದಲ್ಲಿನ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಿಂದ ಪ್ರತಿಭಟನಾ ಜಾಥಾ ನಡೆಸುವ ಮೂಲಕ ಜಿಲ್ಲಾ ಸಹಕಾರ ಬ್ಯಾಂಕ್ ವಿರುದ್ಧ ಘೋಷಣೆ ಕೂಗಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ರಾಜಣ್ಣ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಹಿರಿಸಾವೆ ರಘು, ಕಾರ್ಯಾಧ್ಯಕ್ಷ ಎಂಎಲ್ ಹರೀಶ್, ರೈತ ಸಂಘದ ಪ್ರಮುಖರಾದ ನಾಗರತ್ನಮ್ಮ, ಸೋಮಶೇಖರಯ್ಯ, ಕುಮಾರ್, ಕೋವಿ ಬಾಬು, ಹಿರಿಸಾವೆ ಅಣ್ಣಪ್ಪಸ್ವಾಮಿ, ಮಂಜೇಗೌಡ, ಮುಖಂಡರಾದ ಫೈನಾನ್ಸ್ ಪ್ರಕಾಶ್, ಎಚ್ಎಂ ಜಯರಾಮ್, ಬಾಣನಕೆರೆ ಅಶೋಕ್, ಗೌತಮ್, ಜಮ್ಮು, ದಿನೇಶ್, ರಾಮಕೃಷ್ಣ, ಶಿವರಾಜ್, ಜೋಗಿಪುರ ನಂದನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸರ್ಕಾರದಿಂದ ರಾಗಿ ದುಡ್ಡನ್ನು ಹಾಕ್ತಿದ್ರು, ಅದು ಸಹ ಲೋಪ ಆಗಿದೆ. ಮತ್ತು ಅದಕ್ಕಿಂತ ಏನು ಶ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಟಿದ್ದಾರೋ ಅವರು 2 ವರ್ಷ ಲೋನ್ ಕೊಟ್ಟಿರ್ತಾರೆ. 2 ವರ್ಷ ಆದ ತಕ್ಷಣ ನಮಗೆ ನಾವು ಕಟ್ಟಿರೋಂಥ ಬಡ್ಡಿನ ಸಾಯದ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ತಾರೆ, ಅದು ಸಹ ಲೋಪ ಆಗಿದೆ. ಮತ್ತು ಪುರುಷ ಸ್ವಸಹಾಯ ಸಂಘಗಳಿಗೂ ಸಹ ಅದೇ ಥರ ಲೋಪ ಆಗಿದೆ. ಮತ್ತು ಏನು ಇವತ್ತು ಸತ್ತೋಗಿರ್ತಾರೆ, ಇವತ್ತು ಡೆತ್ ಆಗಿರೋಂಥ ಅಕೌಂಟಲ್ಲೂ ಸಹ ಇದ್ದಂಥ ಹಣದ್ದೆಲ್ಲ ದುರುಪಯೋಗ ಆಗಿದೆ. ಇವೆಲ್ಲನೂ ನಾವು ದೊಡ್ಡ ಮಟ್ಟ ತನಿಖೆ ಆಗಬೇಕು ಅಂತ ನಾವು ಎಲ್ಲ ಮಟ್ಟಿಗೆ ರಾಜ್ಯ ಮಟ್ಟಕ್ಕೆ ಆಗ್ಬೋದು, ರಾಜ್ಯ ಮಟ್ಟ CM-ಗೆ, ಉಸ್ತುವಾರಿ ಮಂತ್ರಿಗೆ, DMಗೆ, DR-ಗೆ ಎಲ್ಲರಿಗೂ ಸಹ ನಾವು ಅರ್ಜಿ ಕೊಟ್ಟಿದ್ದೀವಿ. ಇವತ್ತು ನಾವು ನಮ್ಮ ಬಂದು ಇಲ್ಲಿನ ಮ್ಯಾನೇಜರು ಮತ್ತು ಈ ಡಿಸ್ಟಿಕ್ MD ಅವರು ಬಂದು ಇಲ್ಲಿಗೆ ನಮ್ಮಲ್ಲಿ ನಮ್ಮ ಪರಿಹಾರನ ನಮಗೇನು ಅದ್ರ ಬಗ್ಗೆ ಏನು ಲೋಪ ಆಗಿದೆ, ರೈತಿಗೆ ಎಷ್ಟು ಲೋಪ ಆಗಿದೆ. ಆಮೇಲೆ ಈಗ ಏನು ಇವತ್ತು 80 ಲಕ್ಷ ಹಣ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬ್ಯಾಂಕ್ನಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ, 80 ಲಕ್ಷ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳ್ತೀರಾ. ಆ ದುಡ್ಡನ್ನು ನಮಗೇನು ಮಾಡ್ತೀರಾ? ಯಾರಿಗೆ ಹಾಕ್ತೀರಾ ದುಡ್ಡನ್ನು? ರೈತರಿಗೆ ಹಾಕ್ತಿರೋ ಇಲ್ಲ ನೀವೇ ಆ ದುಡ್ಡನ್ನು ನೀವು ಆಡಳಿತ ಮಾಡಿ ಮಿಕ್ಕಿರೋದು ಗೊತ್ತಿಲ್ಲ ನನಗೆ. ಅದನ್ನು ನೀವು ಬಹಿರಂಗಪಡಿಸಬೇಕು. MDR ಬಂದು ಕೋಆಪರೇಟಿವ್ ಸೆಕ್ಟರ್ ಎಷ್ಟಿದೆ ಹಾಸನ ಜಿಲ್ಲೆನಲ್ಲಿ, ಎಷ್ಟೊಂದು ಅವ್ಯವಹಾರ ನಡೆದೈತೆ ಅಂತಂದರೆ ಮೋದಿಯವರು ಒಂದು 3 ವರ್ಷನೋ 4 ವರ್ಷನೋ 3,000 ಪ್ರತಿ ರೈತರಿಗೂ ಬಡ್ಡಿ ಕಾಂಪನ್ಸೇಷನ್, ಬಡ್ಡಿ ಪರಿಹಾರ ಅಂತ ಕೊಟ್ಟರು.
ಒಬ್ಬ ಯಾರಿಗೆ ಗಲಾಟೆಯಾಗಿ ಕೇಳಿದಾನೆ ಅಂತನಿ ಮಾತ್ರ ಹಾಕಿ ಆ ದುಡ್ಡನ್ನು ಅವ್ರು ತಗೊಂಡಿದ್ದಾರೆ ಬಿಟ್ರೆ ಪಾಪ ಅಮಾಯಕರಿಗೆ ಆ ದುಡ್ಡನ್ನೇ ಕೊಟ್ಟಿಲ್ಲ. ಇವೇ ಎಲ್ಲದನ್ನು ನುಂಗಿ ಹಾಕಿಯವರೇ ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು. ನಮ್ಮದೇ ಸೊಸೈಟಿನಲ್ಲಿ ಡಿಫಾಲ್ಟರ್ ಆಗಿರೋರು ಅಧ್ಯಕ್ಷ, ಡೈರೆಕ್ಟ್ರುಗಳು ಎಲ್ಲರೂ ಅಲ್ಲೇ ನಮ್ಮ ಅಗ್ರಹಾರ ಬೆಳಗುಲಿನಲ್ಲೇ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ. ಕೋಆಪರೇಟಿವ್ ಸೆಕ್ಟರೇ ತೀರಾ ಹದಗೆಟ್ಟು ಹೋಗೈತೆ. ಬ್ಯಾಂಕಲ್ಲಿರುವಂಥ ಒಡವೆನ ಚೀಟಿ ಕಲ್ಕೊಂಡ್ರೆ ಒಡವೆನೇ ಇಲ್ಲ ಅವ್ರದ್ದು. ಕೆಲವರ ದುಡ್ಡು ಒಡವೆನೇ ಡೂಪ್ಲಿಕೇಟ್ ಮಾಡೋದು, ಇಂಥ ಒಂದು ಅವ್ಯವಹಾರ ನಡೆದಿದೆ ಅಂತಂತಂದರೆ ಇದು ನಿಜವಾಗಿಯೂ ಶೋಚನೀಯವಾದದ್ದು. ಬೇಲಿನೇ ಅದು ಹೊಲಮೆ ಇದ್ದಂಗಪ್ಪ. ಬ್ಯಾಂಕ್ಗಳೇ ಈ ರೀತಿ ಆದರೆ ಬೇರೆ ಎಲ್ಲ ಹೆಂಗಾಗ್ಬೋದು? ಚೆನ್ನಾಯ್ತು. ನೀನು ನನ್ನ ಮನೆ ಒಡವೆ ತಂದ್ಬಿಟ್ಟು ನಿನ್ನ ಮನೆ ಬ್ಯಾಂಕ್ ಇಟ್ಟಿದ್ದೀನಿ ಅಂತಂದ್ರೆ ನಮ್ಮ ಮನೆ ಅದು ನಮ್ದು ಕಂಡ್ರೆ ಬ್ಯಾಂಕ್ ಅದು ಅವ್ರ ಅಪ್ಪನ ಮನೆ ಅದ ಬ್ಯಾಂಕ್ ಇದು. ನೀನು ಸೋಲು ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಷ್ಟೇ ಮಾತಾಡೋದು. ಈ ಒಂದು ನಮ್ಮ ಕಷ್ಟಗಳು ಏನಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ನಿಮ್ಗೆ ಒಂದು ಈ ಬಂದಿರೋ ಅಧಿಕಾರಿಗಳ ಮುಖಾಂತರ ನಾವು ಇಲ್ಲಿ ಒಂದು ಅರ್ಜಿ ಮುಖಾಂತರ ಅವರು ತೋರಿಸ್ತಾ ಇದ್ವಿ. ಆದಷ್ಟು ಬೇಗ ನೀವು ಈ ಏನೈತೆ ನಿಮ್ದು ಇವಾಗ ಒಂದು 10 ರಿಂದ 12 ದಿವಸಗಳಿಗೆ ನೀವು ಎಂಕ್ವೈರಿ ಕೊಡ್ತೀರ. ಆ ಎಂಕ್ವೈರಿ ದಾಖಲಾತಿ ಈ ಎಂಕ್ವೈರಿ ಎಲ್ಲ ಕಂಪ್ಲೀಟ್ ಮಾಡಿ ನೀವು ಆದಷ್ಟು ಆ ವರದಿನ ನಮಗೆ ನೀವು ಸಾರ್ವಜನಿಕರಿಗೆ ಕೊಡ್ಬೇಕಾಗುತ್ತೆ. ಆ ಕೊಡ್ತೀನಿ ಅಂತ ಒಪ್ಕೊಂಡ್ರೆ ನಾವು ಈ ಎಷ್ಟು ದಿವಸ ಅಂತ ಕರೆಕ್ಟಾಗಿ ಹೇಳ್ಬಿಡ್ಬೇಕು. ನೀವು ನಿಮ್ಮ ಬಾಯಿಂದಲೇ ಹೇಳಾದ್ಮೇಲೆ ನಾವು ಈ ಸಮಸ್ಯೆನ ಬಗೆಹರಿಸಬೇಕು. ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ಬಂದು ರೈತರ ಸಮಸ್ಯೆ ಕೇಳಿ ಬಗೆಹರಿಸಬೇಕು. ಇಲ್ಲಿ ಕಳ್ತನ ಮಾಡಿರೋ DCC ಬ್ಯಾಂಕ್ ಅಧಿಕಾರಿಗಳಿಗೆ ಕುತ್ಕೊಂಡು ಅಧಿಕಾರಿಗಳ ಸಮಸ್ಯೆ ಬಗೆಹರಿಯಲ್ಲ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮತ್ತೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಾವು ಬರೋವರೆಗೆ ಪ್ರತಿಭಟನೆ ಮುಂದುವರಿಯುತ್ತದೆ. DCC ಬ್ಯಾಂಕ್ ಮತ್ತು ಇವೆಲ್ಲ ಯಾರ ಅಂಡರ್ ಬರುತ್ತೆ? DCC ಬ್ಯಾಂಕ್ ಅಧ್ಯಕ್ಷರು ಮತ್ತು ನಿರ್ದೇಶಕರಾದಂತ ಈ ನಮ್ಮ ತಾಲೂಕಿನ ನಿರ್ದೇಶಕರ ಮಾನ್ಯ ಶಾಸಕರಾದ ಬಾಲಕೃಷ್ಣ ಅವ್ರಿಗೆ ಗಮನ ತರೋದೇನೆಂದರೆ ಇಂಥ ಅವ್ಯವಹಾರ ನಡೆಯುವವರೆಗೂ ನೀವು ಯಾವ ಮಟ್ಟಕ್ಕೆ ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಗಮನ ತರ್ತಾ ಇದ್ವಿ. ನೀವು ಜನಪ್ರಿಯ ಶಾಸಕರ ಅಂತ ಏನ್ ಹೆಸರಿದೆ, ಇಂಥ ರೈತರಿಗೆ ಆಗ್ತಾರೆ ಅನ್ಯಾಯ ಬಗ್ಗೆ ನೀವು ಗಮನ ಹರಿಸಿ. 85-90 ಲಕ್ಷ ಆಗಿದೆ. ಅದನ್ನು ರಿಕವರಿ ಮಾಡಿದ್ದಾರೆ, ಅವರಿಗೆಲ್ಲ ವಾಪಸ್ ಸಿಗುತ್ತದೆ. ಮಾಡಿದ್ದಾರೆ, ಅವರಿಬ್ಬರೇ ಮಾಡಿ ಎಲ್ಲ ಗೊತ್ತಾಗಿ ಈಗ ಅವರಿಬ್ಬರು ಸಸ್ಪೆಂಡ್ ಆಗಿದೆ. ಲಾಸ್ಟ್ ಫ್ರೈಡೆ ಅಕೌಂಟಿಂದ ಡೆಬಿಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ನಡೀತಾ ಇದೆ, ಆಡಿಟ್ ನಡೀತಾ ಇದೆ, ಎಂಕ್ವೈರೀಸ್ ನಡೀತಾ ಇದೆ. ಕ್ರಮ ಇನ್ನೂ ಆಗುತ್ತೆ. ಈಗ ಒಂದು 2 ತಿಂಗಳಿಂದ ಈಚೆ ಬಂದಿಲ್ಲ. ಅದು ಸಿಸ್ಟಮಲ್ಲಿ ಆಪ್ರೇಟ್ ಆಗಿರೋದು, ಸಿಸ್ಟಮ್ ಟು ಸಿಸ್ಟಮ್ ಟ್ರಾನ್ಸ್ಫರ್ ಆಗಿರೋದು. ಸ್ಲಿಪ್ ಪಾಸ್ ಮಾಡಿದರೆ ಅದು ನಮ್ಮ ಗಮನಕ್ಕೆ ಬರುತ್ತೆ. ಸ್ಲಿಪ್ಪೇ ಪಾಸ್ ಮಾಡದೇ ಇದ್ದರೆ ನಮ್ಮ ಗಮನಕ್ಕೆ ಬರೋಲ್ಲ. ಅದು ಕಂಪ್ಯೂಟರ್ಗೆ ಹೋಗುವಂಥವು ನಮ್ಮ ಗಮನಕ್ಕೆ ಬರಲ್ಲ. ಆಗಿದೆ 2 ತಿಂಗಳ ಹಿಂದೆ ಅವ್ರ ಗಮನಕ್ಕೆ ಬಂದಿರೋದಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಆಡಿಟ್ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಂಡಿದ್ರು. ಚಲನಚಿತ್ರ ಹಾಸ್ಯ ನಟ ಪ್ರೇಮ್ ಅರ್ಪಿಸುವ ಪ್ರೇಮ್ ಆರ್ಕೆಸ್ಟ್ರಾ ಮ್ಯೂಸಿಕ್ ಅಂಡ್ ಈವೆಂಟ್ಸ್ ಚನ್ನರಾಯಪಟ್ಟಣ. ಗಣೇಶೋತ್ಸವ, ಕನ್ನಡ ರಾಜ್ಯೋತ್ಸವ, ಮದುವೆ ಶುಭ ಸಮಾರಂಭ, ಹುಟ್ಟಿದ ಹಬ್ಬಗಳ ಮ್ಯೂಸಿಕ್ ಈವೆಂಟ್ಸ್ ಮತ್ತು ಜಾನಪದ ಗೀತೆ, ಸುಗಮ ಸಂಗೀತ, ಹರಿಕತೆ, ಗೀತ ಗಾಯನ, ಭಕ್ತಿಗೀತೆ, ಭಾವಗೀತೆ, ಹಾಸ್ಯಲಾಸ್ಯ ಹಾಗೂ ಸಾಮಾಜಿಕ ನಾಟಕಗಳಿಗಾಗಿ ಸಂಪರ್ಕಿಸಿ. ದೂರವಾಣಿ 7338 73603. ಚನ್ನರಾಯಪಟ್ಟಣ ಟೌನ್ನ ಎಕೆ ಕಾಲೋನಿ ವ್ಯಾಪ್ತಿಯ ಸರ್ವೆ ನಂಬರ್ 57/2ರಲ್ಲಿರುವ ಸಮುದಾಯ ಭವನದ ಜಾಗವನ್ನು ಸರ್ವೆ ನಡೆಸುವಂತೆ ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಎಕೆ ಕಾಲೋನಿ ನಿವಾಸಿಗಳು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಬಡವರೇ ವಾಸಿಸುತ್ತಿರುವ ಎಕೆ ಕಾಲೋನಿಯಲ್ಲಿನ ನಿವಾಸಿಗಳ ಅನುಕೂಲಕ್ಕಾಗಿ ಇರುವ ಸಮುದಾಯ ಭವನದ ಸೂಕ್ತ ಬಳಕೆಗಾಗಿ ಇರುವ ಜಾಗವನ್ನು ಅಳತೆ ಮಾಡಿ ಒತ್ತುವರಿದಾರರಿಂದ ಬಿಡಿಸಿ ಸೂಕ್ತ ಬಂದೋಬಸ್ತ್ ಮಾಡುವಂತೆ ಕೋರ್ಟ್ ಆದೇಶವಿದ್ರೂ ಸರ್ವೆ ಅಧಿಕಾರಿಗಳು ವಿನಾಕಾರಣ ಸರ್ವೆ ಕಾರ್ಯವನ್ನ ಮುಂದೂಡುತ್ತಿದ್ದಾರೆ. ಇದನ್ನು ಖಂಡಿಸಿ ಮಿನಿ ವಿಧಾನಸೌಧದೆದುರು ಡಾಕ್ಟರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಎಕೆ ಕಾಲೋನಿ ನಿವಾಸಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ವಿಚಾರ ತಿಳಿದ ತಹಸೀಲ್ದಾರ್ ಶಂಕರಪ್ಪ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಆಗಸ್ಟ್ 20ರಂದು ಕಡ್ಡಾಯವಾಗಿ ಅಳತೆ ಮಾಡುವಂತೆ ಸರ್ವೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಮಹದೇವ್,
ನಾಗಣ್ಣ, ಸಿಜಿ ಸೋಮಶೇಖರ್, ಶಿವಕುಮಾರ್, ವೆಂಕಟೇಶ್, ಪುನೀತ್, ರಾಮಕೃಷ್ಣ ಸೇರಿ ಇತರರು ಇದ್ದರು. ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರಾದ ಐಕೆ ಮಂಜುನಾಥ್ ಮತ್ತು ಎವೈ ಸರಿತಾ ದಂಪತಿಗಳ ಪುತ್ರ, ಪಟ್ಟಣದ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನ 7ನೇ ತರಗತಿ ವಿದ್ಯಾರ್ಥಿ ಮಾಸ್ಟರ್ ಸಿದ್ಧಾರ್ಥ್ ಎಂ ಚಕ್ರವರ್ತಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕಾವೇರಿ ಓಪನ್ ಕರಾಟೆ ಚಾಂಪಿಯನ್ಶಿಪ್ 2026ರಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕ ತಮ್ಮ ಕರಾಟೆ ಗುರುಗಳಾದ ಮಾಲ್ತೇಶ್ ಮತ್ತು ತನ್ನ ಶಾಲೆಗೆ ಹಾಗೂ ಪೋಷಕರಾದ ಮಂಜುನಾಥ್ ದಂಪತಿಗಳಿಗೆ ಕೀರ್ತಿ ತಂದಿದ್ದಾನೆ. ಸಿದ್ಧಾರ್ಥ್ ಎಂ ಚಕ್ರವರ್ತಿಯ ಈ ಸಾಧನೆಗೆ ಶ್ರೀ ವಿವೇಕಾನಂದ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯು ಶುಭ ಹಾರೈಸಿದೆ.